ಇನ್ನು ಮೈಸೂರಿನಲ್ಲೂ ಕೂಡ ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನು ಹಿಂಪಡೆಯುವಂತೆ ಮನವಿ ಪತ್ರವನ್ನು ಕೊಡಲಾಗಿದೆ ಜಿಲ್ಲಾಧಿಕಾರಿಗಳಿಗೆ. ಮೈಸೂರು ಘಟಕದ ಹಿಂದೂ ಜಾಗರಣ ವೇದಿಕೆ ಈಗ ಪತ್ರವನ್ನು ಕೊಟ್ಟಿದ್ದಾರೆ. ಅವರ ಹೆಸರನ್ನು ಬದಲಾಯಿಸಬೇಕು. ಮೈಸೂರು ಡಿಸಿಗೆ ಮನವಿ ಪತ್ರ. ಒಂದು ವೇಳೆ ಹೆಸರನ್ನು ಹಿಂಪಡೆಯದಿದ್ದರೆ ಹೋರಾಟ ಫಿಕ್ಸ್. ಚನ್ನಪಟ್ಟಣದ ಆಜಾದ್ ಬ್ರಿಗೇಡ್ ಸಂಘಟನೆಯವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಕನ್ನಡಾಂಬೆಗೆ ಅಗೌರವ ತೋರುವ ಮುಷ್ತಾಕ್ರಿಂದ ಉದ್ಘಾಟನೆ ಮಾಡಿಸೋದು ಬೇಡ ಅಂತಕ್ಕಂಥದ್ದು ಅವರ ನಿಲುವು. ಇವತ್ತು ನಾವು ಮನವಿ ಕೊಡಲಿಕ್ಕೆ ಡಿ ಸಿ ಅವ್ರಿಗೆ ಮತ್ತು ಎ ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ವಿಚಾರ ತಿಳಿಸಿತ್ತು. ಹಾಗಾಗಿ ಮನವಿ ಕೊಡ್ತೀವಿ ಅಂತ ಹೇಳಿದ್ರು ಯಾರನ್ನೂ ಇದನ್ನು ತಾಳಕ್ಕೆ ರೆಡಿ ಇಲ್ಲ, ಇಲ್ಲಿ ಬಂದಿಲ್ಲ, ತಗೊಂತಾರೆ. ಇದ್ರ ಉದ್ದೇಶ ಏನು ಅಂತಂದರೆ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿ ಎಲ್ಲ ಅಂದರೆ ನಮಗೆ ಒಂದು ಧರ್ಮ ಅಂತಂದರೆ ನಮ್ಮ ಸಂಸ್ಕಾರ, ಆಚಾರ, ವಿಚಾರ ಇದಕ್ಕೆ ಸಂಬಂಧಪಟ್ಟಂಗೆ ಮಾಡೋ ಅಂಥದ್ದು. ನಾಡ ದೇವತೆನ ಉದ್ಘಾಟನೆನೋ ಒಬ್ಬರು ವಿಗ್ರಹಾರಾಧನೆ ಮಾಡದೇ ಇರೋಂಥವ್ರನ್ನ ಕರ್ಕೊಬಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ದಯಮಾಡಿ ಇದನ್ನು ನಿಲ್ಲಿಸಬೇಕು. ಮತ್ತು ತಾಯಿ ಚಾಮುಂಡೇಶ್ವರಿ ಎಷ್ಟು ಘನತೆ, ಗೌರವ, ಮತ್ತು ಇದನ್ನು ಮೈಸೂರಿನಲ್ಲಿ ಯಾವ ಮಟ್ಟದಲ್ಲಿ ನಡೀತಿದೆ, ವಿಶ್ವವಿಖ್ಯಾತಿ ಆಗಿರೋ ಅಂಥದ್ದು, ವಿಶ್ವವೇ ನೋಡೋ ಅಂಥದ್ದು ಈ ದಸರಾ ಕಾರ್ಯಕ್ರಮ. ಹಾಗಾಗಿ ನಮ್ಮ ವಿಗ್ರಹಾರಾಧನೆನ ಮಾಡದೇ ಇರೋಂಥವ್ರನ್ನ, ವಿರೋಧ ಮಾಡುವಂಥವ್ರನ್ನ ಮತಾಂಧರ ಅವ್ರ ಕೈಲಿ ಮಾಡಿಸ್ಬೇಕು ಅನ್ನೋದು ಇಲ್ಲಿಯ ಸರ್ಕಾರದ ದೃಷ್ಟಿಯಾಗಿದೆ. ದಯಮಾಡಿ ಅದನ್ನು ಹಿಂಪಡಿಬೇಕು, ಅದನ್ನು ಮಾಡೋಕ್ಕೆ ಬಿಡಬಾರ್ದು. ಮತ್ತು ಕನ್ನಡ ತಾಯಿ ಬಗ್ಗೆ ಮಾತಾಡಿದ್ದಾರೆ. ಕನ್ನಡ ತಾಯಿ ಬಗ್ಗೆ ಅರಿವು ಇಲ್ಲದೆ ಇರೋಂಥವ್ರು ಇಲ್ಲಿ ಉದ್ಘಾಟನೆ ಮಾಡ್ತಾ ಇರೋದು ಯಾವುದೋ ಒಂದು ಇನಾಗ್ರೇಷನ್ ಮಾಡ್ತಾ ಇಲ್ಲ, ಟೇಪ್ ಕಟ್ ಮಾಡ್ತಾ ಇಲ್ಲ. ನಮ್ಮ ಸಂಸ್ಕಾರಕ್ಕೆ, ಸಂಸ್ಕೃತಿಗೆ ಧಕ್ಕೆ ಬರದೇ ಥರ ನಡ್ಕೊಳ್ಳೋದಕ್ಕೋಸ್ಕರ 2020-25ಕ್ಕೆ ಏನು ದಸರಾ ಉದ್ಘಾಟನೆಗೆ ಈಗ ಬಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡೋದು ರಾಜ್ಯ ಸರ್ಕಾರ ತಪ್ಪು ನಿರ್ಧಾರ ಅದು. ಯಾಕಂದರೆ ಇದು ನಮ್ಮ ಧರ್ಮದ ಹಬ್ಬ, ಇದು ನಮ್ಮ ಹಿಂದೂ ಧರ್ಮದ, ಸನಾತನ ಹಿಂದೂ ಧರ್ಮದ ಹಬ್ಬ ಇದು. ದಯಮಾಡಿ ಸರ್ಕಾರ ಈಗೇನು ಅವ್ರನ್ನ ಉದ್ಘಾಟನೆಗೆ ಆದೇಶ ಕೊಟ್ಟಿದೆ, ಅವ್ರನ್ನ ಹಿಂಪಡೆದು ಬೇರೆ ಯಾರೋ ನಮ್ಮ 7 ಕೋಟಿ ಕನ್ನಡಿಗರಲ್ಲಿ ಯಾರನ್ನಾರು ಆಯ್ಕೆ ಮಾಡಲಿ, ಬೇರೆಯವ್ರನ್ನ ಆಯ್ಕೆ ಮಾಡಲಿ. ಆಮೇಲೆ ಇದನ್ನು ಮಿತಿಮೀರಿ ಅವರು ಉದ್ಘಾಟನೆ ಮಾಡೋದೇ ಆದರೆ ಅವರ ಧರ್ಮ ಅಂದರೆ ಏನು ಇವತ್ತು ಕುರಾನಲ್ಲಿ ಅವ್ರು ಇವತ್ತವರೆಗೂ ಓದ್ಕೊ ಬಂದಿದ್ದಾರೆ, ಆ ಕುರಾನೇ ಸುಳ್ಳಾಗುತ್ತೆ. ಮೂರ್ತಿ ಪೂಜೆ ಇಲ್ಲ ಅನ್ನೋದು ಅವ್ರು ಇವತ್ತವರೆಗೂ ಹೇಳ್ಕೊಬಂದಿದ್ದಾರೆ. ಅವ್ರು ಏನಾರ ಈ ಸರ್ಕಾರ, ಈ ನಮ್ಮ ಸಂಘಟನೆಗಳನ್ನೆಲ್ಲ ವಿರುದ್ಧ ಮಾಡಿ 7 ಕೋಟಿ ಕನ್ನಡಿಗರನ್ನ ವಿರುದ್ಧ ಮಾಡಿ ಅವರು ಉದ್ಘಾಟನೆ ಮಾಡೋದೇ ಆದರೆ ನಾವು ಇಡೀ ಸಂಘಟನೆಯವರು ಇಡೀ ಸಮಾಜಕ್ಕೆ ತಿಳಿಸಿ ಹೇಳ್ತೀವಿ ಅವರ ಕುರಾನೇ ಸುಳ್ಳು. ಯಾಕಂದರೆ ಇವತ್ತವರೆಗೂ ಅವರು ಸಮಾಜಕ್ಕೆ ತಿಳಿಸ್ಕೊಂಡೇ ಬಂದಿದ್ದಾರೆ. ಬಾನು ಮುಷ್ತಾಕ್ರವರನ್ನ ದಸರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ, ಇದು ಎಷ್ಟು ಸರಿ? ಬಾನು ಮುಷ್ತಾಕು ಕಳೆದ ಕೆಲವು ದಿನಗಳಲ್ಲಿ ಮುಸಲ್ಮಾನರು ಯಾಕೆ ಕನ್ನಡ ಕಲೀಲಿಲ್ಲ ಅಂತ ಅಂದರೆ, ಅದಕ್ಕೆ ಆ ಭುವನೇಶ್ವರಿ ತಾಯಿಯನ್ನು ನೀವು ತಾಯಿ ಮಾಡಿ ಕೂರಿಸಿದ್ರಿ, ಅರ್ಶಿನ ಕುಂಕುಮ ಇಟ್ರಿ, ಮಾಮೂಲಿ ಹಿಂದೂ ಸಂಸ್ಕೃತಿ ಬಗ್ಗೆ ಏನೇನು ಇದೀರ ಅದಾಕ್ಬಿಟ್ರಿ. ಆದ್ದರಿಂದ ಅದು ಹಿಂದೂ ಸಂಸ್ಕೃತಿ ಪ್ರಕಾರ ಇರೋದ್ರಿಂದ ಕನ್ನಡ ಕಲಿಯೋಕ್ಕೆ ಅಡ್ಡಿ ಆಯಿತು ಅಂತ ಹೇಳಿಕೆ ಕೊಟ್ಟಿದ್ರು. ಇಂತಹ ಹೇಳಿಕೆ ಕೊಟ್ಟಂತಹ ಮಹಿಳೆಯನ್ನು ನೀವು ಮತ್ತೆ ದಸರಾ ಉದ್ಘಾಟನೆ ಕರೆದಿದ್ದೀರಿ. ಇದರ ಅರ್ಥ ನೀವು ನಿರಂತರವಾಗಿ ಹಿಂದೂಗಳ ಧಾರ್ಮಿಕ ಭಾವನೆ ಮತ್ತು ನಂಬಿಕೆಗೆ ದ್ರೋಹ ಮಾಡ್ತಾನೆ ಇರಬೇಕು, ಅದನ್ನು ನಾಶಪಡಿಸೋ ಯತ್ನ ಮಾಡ್ತಾನೆ ಇರಬೇಕು ಅನ್ನೋದಾ? ಅಥವಾ ಇದು ಏನಾದರೂ ಇಟಲಿಯಿಂದ ಬಂದಂತಹ ಅಜೆಂಡಾನಾ, ಅಥವಾ ಇದು ನಿಮ್ಮ ಸ್ವಂತ ಅಜೆಂಡಾನ? ನನ್ನೊಂದು ಪ್ರಶ್ನೆ ಏನಂತ ಅಂದರೆ, ನಿಮ್ಮ ಮನೆಯ ಕಾರ್ಯಕ್ರಮಗಳಿಗೆ, ವಿವಾಹಕ್ಕೆ ಆಗಲಿ, ಮನೆ ಓಪನಿಂಗ್ ಆಗಲಿ ಕರ್ಕೊಂಡೋಗಿ ಬಾನು ಮುಷ್ತಾಕ್ರನ್ನ ಮಾಡಿಸಿ. ನಮ್ದೇನು ಈ ಬಾರಿಯ ದಸರಾ ಮಹೋತ್ಸವದ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದಕ್ಕೆ ನಮ್ದು ವಿರೋಧ ಇದೆ. ಅಂದ್ರೆ ಬಾನು ಮುಸ್ತಾಕ್ಗೆ ವಿರೋಧ ಅಲ್ಲ, ಆದ್ರೆ ಅವ್ರು ಬಾನು ಮುಸ್ತಾಕ್ ಅವರು ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಏನ್ ಹೇಳಿದ್ದಾರೆ, ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ಏನಂತ ಅಂದ್ರೆ, ಅರಿಶಿಣ ಮತ್ತು ಕುಂಕುಮದ ಒಂದು ಧ್ವಜವನ್ನು ನೆಟ್ಟಿರೋದ್ರಿಂದಾಗಿ ಮುಸಲ್ಮಾನರು ಕನ್ನಡ ಕಲೀಲಿಕ್ಕೆ ಅಡ್ಡಿ ಆಗ್ತಿದೆ, ಮತ್ತೆ ಜೊತೆಗೆ ಈ ಕನ್ನಡನ ಭಾರತಾಂಬೆ ಮಾಡ್ಕೊಂಡು ಸೇರೋದ್ರಿಂದಾಗಿ ಅಡ್ಡಿ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕನ್ನಡಾಂಬೆನೇ ಗೌರವಿಸ್ತಾರಂತ ಒಂದು ಮಹಿಳೆ ಇವತ್ತು ನಮ್ಮ ನಾಡ ದೇವತೆ ಆದಂತ ಚಾಮುಂಡೇಶ್ವರಿ ಗೌರವಿಸ್ತಾರ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಇದಕ್ಕೆ ನಮ್ದು ಸ್ಪಷ್ಟವಾದ ವಿರೋಧ ಇದೆ. ಒಂದು ವೇಳೆ ರಾಜ್ಯ ಸರ್ಕಾರ ಅವ್ರ ಮುಖಾಂತರನೇ ಉದ್ಘಾಟನೆ ಮಾಡ್ಬೇಕು ಅಂತ ಆದ್ರೆ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಒಂದು ಅಫಿಡವಿಟ್ ತಗೊಳ್ಳಿ. ಏನಂತ ಅಂದ್ರೆ, ನಾನು ಹಿಂದೂ ಧರ್ಮನ ಒಪ್ತೀನಿ, ಆಚರಣ ಒಪ್ತೀನಿ ಅಂತೇಳಿ. ಯಾಕಂದ್ರೆ ವಿಗ್ರಹಾರಾಧನೆ ವಿರೋಧಿಸುವಂತ ಮಹಿಳೆ ಬಂದು ಇದ್ ಮಾಡ್ತಾ ಇರೋದ. ಸೊ ದಿನದಿಂದ ದಿನಕ್ಕೆ
ಈ ವಿಚಾರ ಅಂದರೆ ಪರ ವಿರೋಧ ಜೋರಾಗ್ತಾ ಇದೆ. ಸರ್ಕಾರದ ವತಿಯಿಂದ ಸಚಿವರುಗಳೆಲ್ಲರೂ ಕೂಡ ಸಮರ್ಥನೆಗಿಳಿದಿದ್ದಾರೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋದಕ್ಕೆ. ಆದರೆ ಹಿಂದೂ ಪರ ಸಂಘಟನೆ ಮತ್ತು BJP ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅವ್ರು ಕೊಡ್ತಿರೋ ಕಾರಣ ಬಾನು ಮುಷ್ತಾಕ್ ಮುಸಲ್ಮಾನ್ ಅನ್ನೋ ಕಾರಣಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಭಾಷೆಯ ವಿಚಾರದಲ್ಲಿ ಈಕೆಯ ನಿಲುವೇನು? ಈ ಹಿಂದೆ ಅವರೇ ಆಡಿದ್ದ ಮಾತುಗಳು. ಭಾಷೆಯನ್ನ ಭುವನೇಶ್ವರಿ ಅಂತ ಒಪ್ಪದಿದ್ದಂಥವ್ರು ನೀವು ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತೀರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗಾಗಲೇ ಚನ್ನಪಟ್ಟಣ ಆಜಾದ್ ಬ್ರಿಗೇಡ್ ಸಂಘಟನೆಯವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಫೈನ್, ಒಂದು ವೇಳೆ ಉದ್ಘಾಟಕರು ಬದಲಾಗಲಿಲ್ಲ ಅಂದರೆ ಅವರ ಮುಂದಿನ ಹೋರಾಟ ಏನು? ಅರವಿಂದ್, ಈಗಾಗಲೇ ಬಾನು ಮುಸ್ತಾಕ್ ಅವರ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವಂತ ಬೆನ್ನಲ್ಲೇ ಸಾಕಷ್ಟು ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ಕೂಡ ವಿರೋಧ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದ ಆಜಾದ್ ಬ್ರಿಗೇಡ್ ಕೂಡ ಇದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಬಾನು ಮುಸ್ತಾಕ್ ಅವರಿಗೆ ದಸರಾ ಉದ್ಘಾಟನೆ ಅವಕಾಶವನ್ನ ಕೊಡಬಾರ್ದು, ಯಾಕಂದ್ರೆ ಅವರು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಜೊತೆಗೆ ಕನ್ನಡ ಬಗ್ಗೆ ಸಾಕಷ್ಟು ಅಗೌರವ ಅಸಹನೆಯನ್ನ ಹೊಂದಿದ್ದಾರೆ. ಹಾಗಾಗಿ ಉದ್ಘಾಟಕರನ್ನ ಬದಲಾವಣೆ ಮಾಡಬೇಕು. ಒಂದ್ ವೇಳೆ ಬಾನು ಮುಸ್ತಾಕ್ ಅವರನ್ನೇ ಉದ್ಘಾಟಕರಾಗಿ ಮುಂದುವರಿಸೋದಾದ್ರೆ ಅವರು ಹಿಂದೂ ಧರ್ಮವನ್ನ ಒಪ್ತೇನೆ, ಚಾಮುಂಡೇಶ್ವರಿಯನ್ನ ಒಪ್ತೇನೆ ಅನ್ನೋ ಒಂದಷ್ಟು ಅಫಿಡವಿಟ್ ಅನ್ನ ಸಲ್ಲಿಸಬೇಕು. ಯಾಕಂದ್ರೆ ನಮ್ಮ ಧರ್ಮದ ಬಗ್ಗೆ ಅವರು ಆ ರೀತಿಯಾಗಿ ಮಾತನಾಡಿರುವಂತದ್ದು ನಿಜಕ್ಕೂ ಕೂಡ ಖಂಡನೀಯ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ. ಹಾಗಾಗಿ ಅವರನ್ನ ಮುಂದುವರಿಸಬಾರ್ದು ಅನ್ನೋದು ಕೂಡ ಒತ್ತಾಯ ಆಗಿರುವಂತದ್ದು. ಒಂದ್ ವೇಳೆ ಸರ್ಕಾರ ಹಠ ಹಿಡಿದು ಅವ್ರ ಕಡೆಯಿಂದಲೇ ಏನಾದ್ರು ಉದ್ಘಾಟನೆಯನ್ನ ಮಾಡ್ತಿದ್ರೆ ನಾವು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಡೆಯನ್ನ ನೀಡ್ತೇವೆ, ಕಪ್ಪು ಬಾವುಟಗಳನ್ನು ಕೂಡ ಪ್ರದರ್ಶನ ಮಾಡ್ತೇವೆ ಅಂತ ಆಜಾದ್ ಬ್ರಿಗೇಡ್ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ರವಾನೆ ಮಾಡಿರುವಂತದ್ದು. ಸರ್ಕಾರ ಈ ಕೂಡಲೇ ಉದ್ಘಾಟನಾ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ವಿನಯ್. ಸೊ ಈಗ ನೋಡಿ, ಮೈಸೂರಿನಲ್ಲಿ ಹಿಂದೂ ಜಾಗರಣ ವೇದಿಕೆಯವರು, ಚನ್ನಪಟ್ಟಣದ ಆಜಾದ್ ಬ್ರಿಗೇಡ್ ಸಂಘಟನೆ, ಸೊ ಇವರೆಲ್ಲರೂ ಕೂಡ ಈಗ ಬಾನು ಮುಷ್ತಾಕ್ ಅವರ ಬದಲಾವಣೆ ಆಗಬೇಕು ಅಂತ ಕೆಲವರು, ಅವರೇ ಈ ಆಹ್ವಾನವನ್ನು ತಿರಸ್ಕರಿಸಬೇಕು ಅಂತ ಕೆಲವರು, ಹೋರಾಟಗಳಾಗುತ್ತೆ ಅಂತ. ಬಟ್ ಸರ್ಕಾರ ಮಾತ್ರ ಗಟ್ಟಿಯಾಗಿ ನಿಂತಿದೆ, ನಮ್ಮ ನಿರ್ಧಾರ ಸರಿ ಇದೆ ಅಂತ. ಹಾಗಾಗಿ ನೋಡೋಣ ದಸರಾ ಉದ್ಘಾಟನೆ ದಿನ ಇವರೇನಾದ್ರು ಹೋರಾಟ ಮಾಡ್ತಾರಾ, ಮಾಡಿದ್ರೆ ಯಾವ ರೀತಿ ಇರುತ್ತೆ, ಯಾವ ಸ್ವರೂಪದಲ್ಲಿರುತ್ತೆ ಅಂತಕ್ಕಂಥದ್ದು.